ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮತ್ತೆ ಗುಂಡಿಕಾಯಿಯನ್ನು ತಗೊಂಡಿದ್ದೀನಿ ನೋಡಿ, ಈ ತರ ನೋಡ್ಬೋದು ನೀವು. ಇದನ್ನ ಇವಾಗ ಒಂದು ಫ್ರೈ ಮಾಡ್ಕೊಳ್ಳೋಣ ಸೂಪರ್ ಆಗಿ. ಈ ಚಿಟ್ಟಿ ಚಿಟ್ಟಿ ಮಳೆಗೆ ಖಾರ ಖಾರವಾದ ಚಿಕನ್ ಲಿವರ್ ಫ್ರೈ ಅನ್ನು ಮಾಡ್ತಾ ಇದ್ದೀನಿ. ಈ ತರ ಗುಂಡಿಕಾಯಿನೇ ಸಪ್ರೇಟ್ ಮಾಡ್ಕೋಬೇಕು, ಈ ಲಿವರ್ ಅನ್ನೇ ಸಪ್ರೇಟ್ ಮಾಡ್ಕೋಬೇಕು. ಇದು ಕೊನೆಯದಾಗಿ ಹಾಕೊಳ್ಳೋದು. ಇದನ್ನ ಫಸ್ಟ್ ಒಂದು 30 ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದ ಮೇಲೆ ಲಿವರ್ ಅನ್ನು ಹಾಕೋಬೇಕು. ಹಾಗಾಗಿ ನಾನು ನೀರಿಲ್ಲದೆ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು, ಬತ್ತಿಸ್ಕೊಳ್ಬೇಕು. ಅದಕ್ಕೆ ಒಂದು ತೂತು ಇರುವ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ. ತೊಳೆದು ನೀಟಾಗಿ ತೊಳಿಬೇಕು. ಒಂದು 5 ರಿಂದ 6 ಬಾರಿ ತೊಳೆದ್ರೂ ಅಡ್ಡಿ ಇಲ್ಲ. 2 ಈರುಳ್ಳಿಯನ್ನು ತಗೊಂಡಿದ್ದೀನಿ, ಸಣ್ಣದಾಗಿ ತುರ್ಕೊಳ್ತೀನಿ. 3 ಟೊಮೆಟೊನ ತೊಳೆದಿಟ್ಕೊಂಡಿನಿ, ಅದನ್ನು ಕೂಡ ತುರ್ದು ಮಾಡ್ತೀನಿ ಇವತ್ತು. ಈ ಲಿವರ್ ಫ್ರೈಗೆಲ್ಲ ತುರ್ದಿನೇ ಮಾಡಬೇಕು, ಸಣ್ಣದಾಗಿ ಹೆಚ್ಕೊಳ್ಳೋದಕ್ಕಿಂತ ತುರಿಯೋದು ಉತ್ತಮ. 1 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಈಗ ಲಿವರ್ ಫ್ರೈ ಮಾಡ್ಕೊಳ್ಳೋಣ. ಗುಂಡಿಕಾಯಿನ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಬೇಗ ಬೇಯುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ. ತುಂಬಾ ಚೆನ್ನಾಗಿರುತ್ತೆ ಈ ಫ್ರೈ. ತುಂಬಾ ಜನರಿಗೆ ಮಾಡಕ್ಕೆ ಗೊತ್ತಿಲ್ಲ. ನೀವು ಈ ವಿಡಿಯೋ ನೋಡಿ ಒಂದ್ಸಲ ಟ್ರೈ ಮಾಡಿ. ಎಲ್ಲವನ್ನು ಇದೇ ತರ ಕಟ್ ಮಾಡ್ಕೊಳ್ಳೋಣ. ಲಿವರ್ನ ಮಾತ್ರ ಇದು ಅರ್ಧ ಬೆಂದಾದ್ಮೇಲೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಇವಾಗಲೇ ಕಟ್ ಮಾಡಿ ಕೂಡ ಇಡಕ್ ಹೋಗ್ಬೇಡಿ, ನೀರ್ ಬಿಟ್ಕೊಳ್ಳುತ್ತೆ. ದಪ್ಪ ತಳದ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಗಲವಾಗಿ ಕೂಡ ಇರ್ಲಿ. 2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. 1 ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ, ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ತುರಿದಿಟ್ಕೊಂಡಿದ್ದ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಚೆಂದ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆಂದ ಫ್ರೈ ಆಗಬೇಕು ನೋಡಿ. ಈರುಳ್ಳಿ ಟೊಮೆಟೊ ಎಲ್ಲ ತುರಿದ್ರೆ ತುಂಬಾ ಕೆಲಸಕ್ಕೆ ಈಸಿ ಆಗುತ್ತೆ. ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಿದ್ದೀನಿ. ಹಸಿ ವಾಸನೆ ಹೋಗುವವರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಟೊಮೆಟೊ ಹಾಕೊಳ್ತಾ ಇದ್ದೀನಿ. ನೀರೆಂತ ಹಾಕೋದ್ ಬೇಡ, ಇದೇ ಸ್ವಲ್ಪ ನೀರು ಬಿಟ್ಕೊಡುತ್ತೆ. ಮತ್ತೆ ಫ್ರೈ ಮಾಡುವಾಗನು ಲಿವರ್ ಹಾಕಿದ ಮೇಲೂ ಸ್ವಲ್ಪ ನೀರು ಬಿಟ್ಕೊಡುತ್ತೆ. ಹಾಗಾಗಿ ನೀರು ಹಾಕೊಳ್ಳುವ ಅವಶ್ಯಕತೆ ಇಲ್ಲ ಈ ಲಿವರ್ ಫ್ರೈಗೆ. ಇದಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. 2 ಚಮಚ ಕೊತ್ತಂಬರಿ ಪೌಡರ್, 1 ಚಮಚ ಜೀರಿಗೆ ಪೌಡರ್, 1 ಚಮಚ ಗರಂ ಮಸಾಲ, 1 ಚಮಚ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಖಾರ ಪೌಡರ್ ಹಾಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಚಂದ ಮಿಕ್ಸ್ ಆಗ್ಬೇಕಿದು. ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಆದ್ರಿಂದ ಎಲ್ಲ ಮಸಾಲೆ ಹಾಕಿ ಮಾಡಿರ್ತೀನಿ. ಹಾಗಾಗಿ ಬೇರೆ ಎಂಥ ಸ್ಪೈಸಸ್ ಹಾಕೊಳ್ಳಲ್ಲ, ಇಷ್ಟು ಸಾಕಾಗುತ್ತೆ ಈ ಫ್ರೈಗೆ. ಫ್ರೈ ಆಗಿದೆ ಮಸಾಲೆ. ಇವಾಗ ಗುಂಡಿಕಾಯಿಯನ್ನು ಹಾಕೊಳ್ಳೋಣ. ಗುಂಡಿಕಾಯಿ ಚೆನ್ನಾಗಿ ಬೇಯಬೇಕು, ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗುಂಡಿಕಾಯಿ ಈಗ ಅರ್ಧ ಬೆಂದಿದೆ. ಈಗ ಲಿವರ್ ಕಟ್ ಮಾಡಿ ಹಾಕೊಳ್ಳೋಣ. ಲಿವರ್ ನೀರು ಚೆನ್ನಾಗಿ ಬತ್ತಿರಬೇಕು, ತೀರಾ ಸಣ್ಣದು ಬೇಡ, ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಎಲ್ಲ ಲಿವರ್ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗುಂಡಿಕಾಯಿ ಜೊತೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಬೆಂದಿದೆ ಗುಂಡಿಕಾಯಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಲಿವರ್ ಹಾಕೊಳ್ಳೋಣ. ಹಾಗಾಗಿ ಲಿವರ್ ಹಾಕೊಳ್ತಾ ಇದ್ದೀನಿ. ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಖಾರವಾಗಿ ಮಾಡಬೇಕು, ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಇದೇ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ. ನಿಮಗೆ ಮಾಡ್ಲಿಕ್ಕೆ ಬರದವರು ಕೂಡ ಕಲಿಬಹುದು, ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಇನ್ನ ಒಂದು 15 ನಿಮಿಷ ಬೆಂದರೆ ಸಾಕಿದು. ಹಾಗಾಗಿ ಸ್ವಲ್ಪ ಕಾಚನ್ ಪುಳಿಯನ್ನು ಹಾಕೊಳ್ತೀನಿ. ನೀವು ಯಾವ ಹುಳಿ ಆದ್ರೂ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ರೆಡಿ ಆಗಿದೆ ಅದ್ಭುತವಾದ ಲಿವರ್ ಫ್ರೈ. ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಲಿವರ್ ಫ್ರೈ ರೆಡಿ ಆಗಿದೆ. ನೀವು ತಪ್ಪದೆ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡ್ಲೇಬೇಕು. ಇದರ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಲೇಬೇಕು.